ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ ದೇಶದ ಕತೆ. ನಾನ್ ಶರತ್. ನಾನೀಗ ನಿಂತಿರೋದು ಬೆಟ್ಟ ಗುಡ್ಡಗಳು ಹಸಿರು ತುಂಬಿರುವಂತ ಭೂಮಿ, ತಮಿಳುನಾಡಲ್ಲಿರುವಂತ ಕಂಬಂ. ಇಲ್ಲಿನ ಜನ ಪ್ರಮುಖವಾಗಿ ವ್ಯವಸಾಯ ಮಾಡ್ತಾರೆ. ನಾವು ಪ್ರತಿನಿತ್ಯ ಸೇವಿಸುವಂತ ಆಹಾರ ಸಿಗೋದು ಇದೇ ಮಣ್ಣಿನಿಂದ. ಅದಕ್ಕೆ ಇದನ್ನ ದೇವ್ರ ತರ ಪೂಜೆ ಮಾಡ್ತಾರೆ. ಆದ್ರೆ ನಾನು ಹೋಗ್ತಿರೋಂಥ ಊರಿನ ಜನ ಇದೇ ಮಣ್ಣ ಕೈಯಲ್ಲಿ ಹಾಗೆ ಎತ್ಕೊಂಡು ಅನ್ನದ ತರ ತಿಂತಾರೆ. ಆ ಊರಿರೋದಾದ್ರೂ ಎಲ್ಲಿ? ಇದರಿಂದಿರೋಂಥ ವಿಚಿತ್ರವಾದ ಕತೆ ಆದ್ರೂ ಏನು? ಅದೇ ಇವತ್ತಿನ ನಮ್ಮ ದೇಶದ ಕತೆ. ಕಂಬಂ ತಮಿಳುನಾಡಿನ ಥೇನಿ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣ. ಇಲ್ಲಿಯವರ ಪ್ರಮುಖ ವೃತ್ತಿ ಕೃಷಿ. ಕಂಬಂ ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿಗೊಂಡಿದ್ದು ಇದೇ ಕೃಷಿಯಿಂದ. ಭತ್ತ, ತೆಂಗು, ಕಡಲೆ, ಅನೇಕ ಜಾತಿಯ ಹಣ್ಣುಗಳು, ತರಕಾರಿಗಳನ್ನ ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಕಂಬಂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವ ಪ್ರದೇಶವಾದ್ದರಿಂದ ವರ್ಷ ಪೂರ್ತಿ ಇಲ್ಲಿ ಮಳೆ ಸುರಿಯುತ್ತೆ. ಇದು ಕೂಡ ಇಲ್ಲಿಯ ಕೃಷಿಗೆ ಪ್ಲಸ್ ಪಾಯಿಂಟ್. ಇಲ್ಲಿನ ಜನ ಕೂಡ ತುಂಬಾ ಮುಗ್ಧರು ಮತ್ತು ದೇವರ ಮೇಲೆ ಅಪಾರ ನಂಬಿಕೆ ಉಳ್ಳವರು. ಇಂತಹ ಕಂಬಂನ ಪ್ರಮುಖ ಆಕರ್ಷಣೆ ಮಣ್ಣನ್ನು ಮೊಸರನ್ನಾಗಿ ಪರಿವರ್ತಿಸಿದಂತಹ ಅದ್ಭುತ ಮಾಡಿದ ನಾಚಿಯಮ್ಮ ದೇವಿ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿಯ ಜನ ಈ ದೇವಿಯ ಪ್ರಸಾದ ಅಂತ ಮಣ್ಣನ್ನ ಸೇವಿಸ್ತಾರೆ. ಹಾಗಿದ್ರೆ ಯಾಕೆ ಮಣ್ಣನ್ನ ಪ್ರಸಾದ ಅಂತ ಸೇವಿಸ್ತಾರೆ? ಮಣ್ಣು ಮೊಸರು ಹೇಗಾಯ್ತು? ಯಾರು ಈ ನಾಚಿಯಮ್ಮ? ಬನ್ನಿ ಈ ಎಲ್ಲ ರಹಸ್ಯಗಳನ್ನ ಭೇದಿಸುತ್ತಾ ಹೋಗೋಣ. ಕೆ ಪಟ್ಟಿ ಊರೊಳಗೆ ಬಂದಾಯ್ತು. ಇಲ್ಲೇ ಆ ಮೊಸರು ಮಣ್ಣು ಸಿಗತ್ತೆ ಅಂದ್ರು. ಊರ್ ತುಂಬಾ ಸಿಗತ್ತಂತೆ. ಅದು ಬಿಳಿ ಕಲರ್. ಹೇಗಿರುತ್ತೆ ಅಂತ ಚೆಕ್ ಮಾಡೋಣ. ಮಣ್ಣು ಮಣ್ಣೆ, ಅದರಲ್ಲಿ ಮೊಸರು ಇರೋಕೆ ಹೇಗ್ ಸಾಧ್ಯ? ನಾವು ಮಣ್ಣಲ್ಲಿರುವ ಮೊಸರು ಕಲ್ಲನ್ನ ನೋಡೋಕೆ ಕಾತರರಾಗಿದ್ವಿ. ಸುತ್ತಮುತ್ತಲು ಅಗಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಏನ್ ಆಶ್ಚರ್ಯ, ಆ ಮಣ್ಣಿನ ನಡುವೆ ಚಿಕ್ಕ ಚಿಕ್ಕ ಬೆಳ್ಳನೆಯ ಕಲ್ಲುಗಳು ಕಂಡು ಬಂದ್ವು. ಮೋಸ್ಟ್ಲಿ ಇದೇ ಇರಬೇಕು. ಬಿಳಿ ಕಲರ್ ಇದೆ. ಮಣ್ಣಿದು ಬೇರೆ ಕಡೆ ಹುಡ್ಕೋಣ. ಇದು ಬಿಳಿ ಕಲರ್ಸ್ ಇದೆ. ಇದು ಮೊನ್ನೆ ಯಾವ್ದು ಮೊಸರು ಮಣ್ಣು ಯಾವ್ದು ಮಣ್ಣು ಅಂತ ಗೊತ್ತಾಗ್ತಿಲ್ಲ. ಸೊ ಇದಕ್ಕೆ ಊರ್ ಜನರ ಹತ್ರನೇ ಕೇಳ್ತೀನಿ, ಆ ಮೊಸರು ಮಣ್ಣು ಎಲ್ಲಿದೆ ಅಂತ ಕೇಳೋಣ. ನಾವು ಹೋಗ್ತಿರೋ ದಾರಿಲಿ ಊರ್ ಜನ ಏನೋ ಮಣ್ಣಲ್ಲಿ ಸೀರಿಯಸ್ ಆಗಿ ಹುಡುಕ್ತಿದ್ದಾರೆ. ಏನು ಅಂತ ಕೇಳೋಣ ಬನ್ನಿ. ಅಣ್ಣ என்ன தேடுறீங்க நீங்க? தயிர் கட்டி. எங்க இங்க இருக்கா? என்ன பண்றீங்க? அது சாப்பிடுறீங்களா? வயிற்று வலி வருது இல்லையா? உடம்புக்கு இருக்க வியாதிகள் தீர்ந்து போகும். அப்பேற்பட்ட மருந்து இது. மருந்தா? மருந்து சம உடம்புல நோயில விளையிடும். ஆமா, பசி மயக்கம் ஆயிடும். நம்மளுக்கு விறகு வந்தாலே ನಮಗೆ ಆಶ್ಚರ್ಯ ಕಾದಿತ್ತು. ಸ್ಥಳೀಯರು ಬೆಳ್ಳಿಗಲ್ಲು ಮೊಸರಿನ ತುಣುಕಂತೆ ಕಾಣುವುದಷ್ಟೇ ಅಲ್ಲ, ರುಚಿಯಲ್ಲೂ ಕೂಡ ಮೊಸರಂತೆ ಇರುತ್ತೆ. ಅಲ್ಲದೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಂಬ್ತಾರೆ. ಇದನ್ನ ಕೇಳಿದ ಕ್ಷಣ ನಮ್ಮ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಹಾದು ಹೋದವು. ಇದೇ ಮೊಸರು ಕಲ್ಲು. ಇವಾಗ ನಾನು ಇದನ್ನ ತಿಂತೀನಿ ನೋಡಿ, ನನಗೇನು ಆಗಲ್ಲ. ನೋಡಕ್ ನಿಮ್ಗಿದು ಮಣ್ಣು ತರ ಕಾಣುತ್ತೆ, ಆದ್ರೆ ತಿಂದು ನೋಡಿ, ಇದು ಮೊಸರು ರುಚಿ ಇರುತ್ತೆ. ಇದೆ ಆ ಮೊಸರು ಟೇಸ್ಟ್ ಇರೋ ಕಲ್ಲು ನೋಡಿ. ಇದು ತಿಂದ್ರೆ ಮೊಸರು ಟೇಸ್ಟ್ ಬರೋದಂತೆ. ನಾನು ಟೇಸ್ಟ್ ಮಾಡ್ತೀನಿ. ಹೌದು, ಫ್ರೆಶ್ ಮೊಸರು ಟೇಸ್ಟ್ ಇದೆ, ಸ್ವಲ್ಪ ಒಗರು. ಮಣ್ಣಿನಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಾಗೋ ಯಾವ ಅಂಶ ಇದೆ? ಅದಕ್ಕಿಂತ ಮೊದಲು ಈ ಬೆಳ್ಳಗೆ ಕಾಣೋ ವಸ್ತುವಾದರೂ ಏನು?
ಅದು ಮಣ್ಣಲ್ಲಿ ಹೇಗೆ ಸೇರಿಕೊಳ್ತೋ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಹೊರಟ್ವಿ. இதே எங்களுக்கு வந்து விறகு போறாங்கல்ல, ಈ ಮೊಸರು ಮಣ್ಣನ್ನ ಇಲ್ಲಿ ಕೆಲ್ಸಕ್ಕೆ ಬರೋರು ಎಲ್ಲರೂ ತಿಂತಾರೆ. ಅದನ್ನ ತಿನ್ನೋದ್ರಿಂದ ಆಯಾಸ ಕಡಿಮೆ ಆಗುತ್ತೆ. இதை ஒன்று எடுத்து போட்டா ஒரு வரைக்கும் அந்த பால் மாதிரி பிடிச்சி நின்று. ನಮ್ಮ ಪ್ರಶ್ನೆಗಳನ್ನ ಊರವರ ಮುಂದಿಟ್ಟಾಗ ಮಣ್ಣಲ್ಲಿ ಮೊಸರಿನ ಅಂಶ ಹೇಗೆ ಬಂತು ಅನ್ನೋದಕ್ಕೆ ಅವರು ನಮಗೆ ಒಂದು ಕಥೆ ಹೇಳಿದ್ರು. ಆ ರೋಚಕ ಕಥೆ ಹೀಗಿದೆ. ಸುಮಾರು 200 ವರ್ಷದ ಹಿಂದೆ ಈ ಸ್ಥಳಕ್ಕೆ ಚಂದಾತೋಪು ಅನ್ನೋ ಹೆಸರಿತ್ತು. ಅಲ್ಲಿ ಕೂತು ನಾಚಿಯಮ್ಮ ಅನ್ನೋ ಹೆಂಗಸು ವಾಸವಾಗಿದ್ಲು. ಊರ ಸಂತೆಯಲ್ಲಿ ಮೊಸರು ಮಾರಿ ಜೀವನ ಸಾಗಿಸ್ತಾ ಇದ್ಲು. ಅದೇ ಸಂತೆಯಲ್ಲಿ ಪತ್ತಾನಿ ಬಾಯ್ ಅನ್ನೋ ಮಾಂಸ ಮಾರೋ ಕಟುಕ ಕೂಡ ಇದ್ದ. அந்த பாய் வந்து ಪಟ್ಟಾಣಿ ಬಾಯಿಗೆ ನಚ್ಚಿಯಮ್ಮನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ನಚ್ಚಿಯಮ್ಮನಿಗೆ ಇಷ್ಟ ಇರಲಿಲ್ಲ. பிடிக்கல. ಪತ್ತಾನಿ ಅನೇಕ ಬಾರಿ ಅವಳನ್ನ ಒಲಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದ್ದ. ಆದ್ರೆ ಪ್ರತಿ ಬಾರಿಯೂ ಅವಳು ತಳ್ಳಿ ಹಾಕಿದ್ಲು. ಒಂದು ದಿನ ಅವನ ತಾಳ್ಮೆ ಮುಗಿದಿತ್ತು. ನಾಚಿಯಮ್ಮನ ಮಾನಭಂಗ ಮಾಡೋದೇ ದಾರಿ ಅಂತ ನಿರ್ಧರಿಸಿಬಿಟ್ಟ. ಇದ್ಯಾವುದರ ಕಲ್ಪನೆಯೂ ಇಲ್ಲದೆ ನಾಚಿಯಮ್ಮ ಮೊಸರನ್ನು ಮಾರಲು ಎಂದಿನಂತೆ ಕಾಡು ದಾರಿಯಲ್ಲಿ ಹೋಗ್ತಾ ಇದ್ಲು. ದುರಾಲೋಚನೆಯಿಂದ ಬಂದ ಪತ್ತಾನಿ ಅವಳನ್ನ ಅಡ್ಡಗಟ್ಟಿ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಮಾಡಿದ. ಹೇಗೋ ಅವನಿಂದ ತಪ್ಪಿಸಿಕೊಂಡು ನಾಚಿಯಮ್ಮ ಓಡೋಕೆ ಶುರು ಮಾಡಿದ್ಲು. ಪತ್ತಾನಿ ಅವಳನ್ನ ಅಟ್ಟಿಸಿಕೊಂಡು ಹೋದ. ಹಾಗೆ ಓಡುವಾಗ ನಾಚಿಯಮ್ಮ ಹೊತ್ತು ತಂದ ಮೊಸರು ಎಲ್ಲಾ ಕಡೆ ಚೆಲ್ಲಿತ್ತು. ಓಡ್ತಾ ಓಡ್ತಾ ನಾಚಿಯಮ್ಮ ಅರಳಿ ಮರದ ಎದುರು ಬಂದು ನಿಂತ್ಲು. அந்த தாடி மரம் கற்பா. ನಚ್ಚಿಯಮ್ಮ ಮರದ ಮುಂದೆ ನಿಂತ್ಕೊಂಡು ನಾನು ನಿಜವಾಗ್ಲೂ ಪರಿಶುದ್ಧೆ ಅಂತ ನಿನಗನಿಸಿದ್ರೆ ನನ್ನನ್ನು ಕಾಪಾಡು ಅಂತ ಬೇಡ್ಕೊಂಡ್ಲು. ಆಗ ಮರ ಇಬ್ಬಾಗವಾಯ್ತು. ನಚ್ಚಿಯಮ್ಮ ಮರದೊಳಗೆ ಹೊರಟ್ಲು. ಅಷ್ಟರಲ್ಲಿ ಪಟ್ಟಾಣಿ ಬಾಯಿ ಅವಳ ಕೈ ಹಿಡಿದು ಎಳ್ದ. ಆಗ ಮರ ಒಂದೇ ಸರ್ತಿಗೆ ಬೆಂಕಿ ಕಾರಿ ಹೊತ್ಕೊಂಡು ಉರಿಯಿತು. போகும்போது முந்தி சிலை பிடிச்சி இழுக்கிறேன், இழுத்தோட அந்த கை பிடிச்சி. ತನ್ನ ಪಾವಿತ್ರತೆಯನ್ನ ಉಳಿಸಿಕೊಳ್ಳೋಕೆ ತನ್ನನ್ನು ತಾನು ಬಲಿ ಕೊಟ್ಟ ನಾಚಿಯಮ್ಮ ದೇವಿಯ ಸ್ಥಾನ ಪಡೆದ್ಲು. ಇದೇ ಸಮಯದಲ್ಲಿ ಇನ್ನೊಂದು ಪವಾಡ ಕೂಡ ನಡೆಯಿತು. ನಾಚಿಯಮ್ಮನ ಮಡಿಕೆಯಿಂದ ಚೆಲ್ಲಿದ ಮೊಸರು ಕಲ್ಲಿನ ರೂಪ ಪಡೆಯಿತು. ಅಂದಿನಿಂದ ಆ ಸ್ಥಳದಲ್ಲಿ ಅಗೆದಾಗ ಮೊಸರಿನ ಹರಳುಗಳು ಸಿಗೋಕೆ ಪ್ರಾರಂಭವಾಯಿತು. ಇದನ್ನೇ ಹಳ್ಳಿಗರು ನಾಚಿಯಮ್ಮನ ಪ್ರಸಾದ ಅಂತ ಸ್ವೀಕರಿಸ್ತಾರೆ. உச்சிதம் ஆதாரம் இருக்க போய் ಇದು ಬರೀ ಕಟ್ಕತೆ ಅಲ್ಲ, ಇದಕ್ಕೆ ಆಧಾರನೇ ಮೊಸರು ಕಲ್ಲು. அதுக்கு ಆ ದೇವಿ ನಮ್ಮ ಮಧ್ಯ ನಿಜವಾಗ್ಲೂ ಇದ್ದಾಳೆ. சக்தி இருக்கு. அந்த வெள்ளை மண்ணும் எடுத்து சாப்பிட்டுக்கிட்டே இருக்கான். ಇನ್ನೊಂದು ವಿಷಯ ಅಂದ್ರೆ ಈ ಮೊಸರಿನ ಘಟನೆ ನಡೆದು 200 ವರ್ಷಗಳೇ ಕಳೆದು ಹೋಗಿವೆ. ಆದ್ರೂ ಈಗಲೂ ಈ ಮೊಸರು ಕಲ್ಲು ಹೇಗೆ ಇಷ್ಟು ಹೇರಳವಾಗಿ ದೊರೆಯುತ್ತಿದೆ? ಮೊಸರು ಕಲ್ಲಿನ ಹಿಂದಿನ ಕಥೆಯನ್ನ ಕೇಳಿದ ಮೇಲೆ ಊರನ್ನ ನೋಡುವ ಮತ್ತು ಹೇರಳವಾಗಿ ಮೊಸರು ಕಲ್ಲು ಸಿಗುವ ಸ್ಥಳವನ್ನ ನೋಡುವ ಕುತೂಹಲ ಇನ್ನೂ ಹೆಚ್ಚಾಯ್ತು. ಯೂಶಲಿ ನಮ್ಮೂರಲ್ಲೆಲ್ಲ ಯಾವ್ದಾದ್ರು ಮಕ್ಕಳು ಆಗ್ಲಿ ಯಾರಾದ್ರೂ ಆಗ್ಲಿ ಕಲ್ಲು ಮಣ್ಣ ತಿಂತೀವಿ ಅಂದ್ರೆ ಬೈತಾರೆ ದೊಡ್ಡವರು. ಆದ್ರೆ ಇಲ್ಲಿ ಅಪ್ಪ ಅಮ್ಮಂದಿರೆ ಆ ಕಲ್ಲನ್ನ ತಿನ್ನು ಒಳ್ಳೇದು ಅಂದ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡ್ತಾರೆ. ವಿಚಿತ್ರವಾಗಿದೆ ನೋಡ ಇನ್ನ ಯಾವ ತರ ಕಲ್ಲಿದೆ ಅಂತ. ಮುಂದೆ ಬೆಟ್ಟದ ಹತ್ರ ಹೋದ್ರೆ ಇನ್ನೂ ಹೇರಳವಾಗಿ ಮೊಸರು ಕಲ್ಲು ಸಿಗುತ್ತೆ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. நாங்கள் தோண்டி காமிக்கிறோம் பாருங்க. ನಾವು ತುಂಬಾ ಎಕ್ಸೈಟ್ ಆಗಿದ್ವಿ. ಯಾಕೆ ಅಂದ್ರೆ ಈ ವ್ಯಕ್ತಿ ನಮ್ಮನ್ನ ಇಂಥ ಮೊಸರು ಕಲ್ಲು ಹೇರಳವಾಗಿ ದೊರಕುವ ಸ್ಥಳಕ್ಕೆ ಕರ್ಕೊಂಡು ಹೋಗಲಿದ್ದ. ಇಲ್ಲಿ 3 ಮಕ್ಕಳು ಆಟ ಆಡ್ಕೊಂಡ್ ಬರ್ತಿದ್ದಾರೆ. ಅವ್ರ ಹತ್ರ ಕೇಳೋಣ ಅವ್ರ ಮನೇಲಿ ಮೊಸರು ಮಣ್ಣು ಕೊಡ್ತಾರ, ಅವ್ರು ತಿಂದಿಯಾರ ಅಂತ ಅಂದ್ಬಿಟ್ಟು. ತೈರ್ ಕಟ್ಟಿ ಇರ್ಕಲ್ಲ ಸಾಪ್ಟ್ ಇರ್ಕಿಂಗ್ಲಾ? ಸಾಪ್ಟ್ ಇರ್ಕ ಎಪ್ಪಡಿ ಇರ್ಕ? ತಿನ್ನೋಕೆ ತುಂಬ ಚೆನ್ನಾಗಿರ್ತಣ್ಣ. ನಮ್ಮ ಮನೇಲಿ ದಿನ ಪೂಜೆ ಮಾಡಿ ಪ್ರಸಾದ ತರಹ ಮೊಸರು ಕಲ್ಲನ್ನೇ ಕೊಡೋದು. ನಾವು ಆಟ ಆಡುವಾಗಲೆಲ್ಲ ಮಣ್ಣು ಕೆತ್ತು ಬಿಟ್ಟು ಮೊಸರು ಕಲ್ಲನ್ನೇ ತಿನ್ನೋದು. உங்களுக்கு ಚಾಕ್ಲೇಟ್ பிடிக்குமா ತೈರ್ ಕಟ್ಟಿ ಕೊಟ್ಟು பிடிக்குமா? ಇದೇ ನಮ್ಮ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಕೇಳಿದ್ರೆ ಚಾಕ್ಲೇಟೇ ಬೇಕು, ಇನ್ನೇನು ಬೇಡ ಅಂತಾರೆ. ಸೂಪರ್. ಮಕ್ಕಳು ಈ ಮೊಸರು ಕಲ್ಲಿನಿಂದ ಪ್ರಭಾವಿತರಾಗಿದ್ರು. ಅವರ ಉತ್ಸಾಹ ನೋಡಿ ನಮ್ಮಲ್ಲೂ ಮೊಸರು ಕಲ್ಲಿನ ಬಗ್ಗೆ ಇನ್ನೂ ತಿಳಿದುಕೊಳ್ಳೋ ಹುಮ್ಮಸ್ಸು ಹೆಚ್ಚಾಯ್ತು. ನಾನು ಆಗ್ಲೇ ಈ ಜಾಗಕ್ಕೆ ಬಂದು ಹುಡುಕ್ದೆ, ನನಗೇನು ಸಿಕ್ಕಿಲ್ಲ.
ಇವರು ಅಲ್ಲ ರುಚಿಯನ್ನ ನೋಡಿದಂತೆ ನಮ್ಮ ಕುತೂಹಲ ಹೆಚ್ಚುತ್ತಿತ್ತು. நினைக்கிறேன் நிறைய இருக்கும். ಇನ್ನೊಂದು ಸ್ಥಳ ತಲುಪಿದ್ವಿ. ಅಲ್ಲೂ ಮೊಸರು ಕಲ್ಲಿಗಾಗಿ ಹುಡುಕಾಟ ನಡೆಸಿದ್ವಿ. ತೋಡ್ತಾ ಕಂಪ್ಲೀಟ್ ಆಗಿ ವೈಟ್ ಆಗಿ ಬರ್ತಿದೆ. ಇದು ನಾರ್ಮಲ್ ಮಣ್ಣು, ಇದು ಮೊಸರು ಮಣ್ಣು. ಇದೆರಡನ್ನೂ ಜೊತೆಗೆ ಇಟ್ಟು ನೋಡಿದ್ರೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ಈ ಮೊಸರು ಮಣ್ಣು ನಾರ್ಮಲ್ ಮಣ್ಣಿಗಿಂತ ಸ್ವಲ್ಪ ವೈಟ್ ಆಗಿದೆ, ಅಷ್ಟೇ ಅಲ್ಲ ಸ್ಪಾಂಜಿ ಟೈಪ್ ಇದೆ. ನಾರ್ಮಲ್ ಮಣ್ಣು ಕಲ್ಲು ಗಟ್ಟಿ. ಇದೆರಡನ್ನು ಜೊತೆಗಿಟ್ಟು ನೋಡಿದ್ರೆ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಆದರೆ ಈ ಊರ್ ಜನ ಅದು ಹೇಗೆ ಕಂಡುಹಿಡಿತಾರೋ ನನಗಂತೂ ಗೊತ್ತೇ ಆಗಿಲ್ಲ ಕೊನೆಗೆ. ಇಲ್ಲಿನ ಜನ ಈ ಮೊಸರು ಕಲ್ಲನ್ನ ಭಕ್ತಿಯಿಂದ ಯಾವುದೇ ಭಯವಿಲ್ಲದೆ ಸೇವಿಸ್ತಾರೆ. ಚಿನ್ನ ವಯಸ್ಸಲ್ಲಿ ಸಾப்பிಟ್ಟು ನಾನು ಚಿಕ್ಕ ವಯಸ್ಸಿನಿಂದ ತಿಂತಿದ್ದೀನಿ. ಇದುವರೆಗೂ ನನಗೆ ಯಾವುದೇ ತೊಂದರೆ ಆಗಿಲ್ಲ. ಮತ್ತೆ ನಮ್ಮ ಊರ್ ಕಡೆ ಬರೋ ಸಣ್ಣ ಪುಟ್ಟ ಜ್ವರಕ್ಕೆ ಈ ಮೊಸರು ಕಲ್ಲೇ ಮಾತ್ರ. ಎಲ್ಲ ಭೋಜನ ಸರಿಯಾಗೋ. ಹೀಗೆ ಈ ಮೊಸರು ಕಲ್ಲನ್ನ ಸೇವಿಸೋಕೆ ಇನ್ನೊಂದು ಕಾರಣ ಕೂಡ ಇದೆ. ಅವರ ಪ್ರಕಾರ ಈ ಕಲ್ಲು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದಂತೆ. ನಮ್ಮ ಪ್ರಶ್ನೆ ಏನು ಅಂದ್ರೆ, ನಿಜವಾಗ್ಲೂ ಈ ಕಲ್ಲು ತಿನ್ನೋಕೆ ಯೋಗ್ಯವೇ? ನಾವು ಈ ಮಹಿಳೆಯರ ಅನುಭವವನ್ನ ಕೇಳಿ ಮೂಕ ವಿಸ್ಮಿತರಾಗ್ಬಿಟ್ವಿ. 10 வயசுல சாப்பிட்டுருக்கோம். இப்போ 65 வயசு ஆக போகுது, 70 வயசு. இன்ன வரைக்கும் நாங்கள் சாப்பிட்டுட்டே இருக்கோம். எங்களுக்கு நல்லா இருக்கு. அப்பா விட்டு சாமி கும்பிடி எனக்கு ஒரு வருஷம் பிள்ளை இல்லாமல் இருந்துச்சு, கும்பிட்டு போனோம். அது இப்போ எனக்கு 2 குழந்தை இருக்குது, 2 பொம்பளை பிள்ளை. எப்பயுமே ನಮ್ಮೂರಿನ ಹೆಣ್ಮಕ್ಳು ಕೂಡ ಇದರಿಂದ ತುಂಬಾ ಉಪಯೋಗ ಪಡೆದಿದ್ದಾರೆ. ಮಕ್ಕಳಿಲ್ದೇ ಇರೋರು ನಮ್ಮ ನಚ್ಚಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಈ ಮೊಸರು ಕಲ್ಲಿನ ಪ್ರಸಾದ ತಿಂದ್ರೆ ಅವ್ರಿಗೆ ಮಕ್ಕಳಾಗಿದೆ. ನಮ್ಮ ಊರಿನ ಸಂಪೂರ್ಣ ಒಳಿತಿಗೆ ಕಾರಣ ಈ ಮೊಸರು ಕಲ್ಲು. ಮಕ್ಕಳು ಎಲ್ಲಾರುமே சாப்பிடுவாங்க. ಪ್ರತಿ ವರ್ಷ ಈ ಊರಲ್ಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ. ಅಕ್ಕಪಕ್ಕದ ಊರಿಂದ ಜನರು ಬಂದು ಸೇರಿ ದೇವಿಯ ಪೂಜೆ ಮಾಡ್ತಾರೆ. ಆನಂತರ ಇಲ್ಲಿರುವಂಥ ಮೊಸರು ಕಲ್ಲನ್ನ ಶೇಖರಣೆ ಮಾಡಿ ಮನೆಗೆ ಎತ್ಕೊಂಡು ಹೋಗ್ತಾರೆ. ಪ್ರತಿನಿತ್ಯ ಅವರು ತಿಂದು ಮಕ್ಕಳು ಮರಿ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾರಂತೆ. ಅವ್ರ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿ ಶಕ್ತಿಯಾಗಿರೋದಕ್ಕೆ ಆ ಮೊಸರು ಕಲ್ಲೇ ಕಾರಣ. ಈ ಮೊಸರು ಕಲ್ಲು ಈ ಊರಿಗೆ ಆಕೆ ನೀಡಿದ ಗಿಫ್ಟ್. ಹೀಗಾಗಿ ಇಂಥ ನಾಚಿಯಮ್ಮ ದೇವಿಯ ಗುಡಿಯನ್ನ ನೋಡೋಕೆ ನಾವು ಉತ್ಸುಕರಾಗಿದ್ವಿ. ಆಕೆಯ ಪ್ರಭಾವ ಯಾವ ಮಟ್ಟಿಗೆ ಇದೆ ಅನ್ನೋದರ ಅನುಭವಕ್ಕಾಗಿ ತುದಿಗಾಲಲ್ಲಿ ನಿಂತಿದ್ವಿ. ಬನ್ನಿ ಆ ಗುಡಿಯನ್ನ ನೋಡೋಣ. ಈ ಊರಿನ ಜನ ಮಣ್ಣನ್ನ ಮೊಸರು ತರ ತಿನ್ನಕ್ಕೆ ಮುಖ್ಯ ಕಾರಣ ಇಲ್ಲಿರುವಂಥ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಿ ಆ ಕಾರಣನ ತಿಳ್ಕೊಳ್ಳೋಣ ಬನ್ನಿ. ಒಳಗೆ ಕಾಲಿಟ್ಟ ಕ್ಷಣ ನಮ್ಮ ಕಣ್ಣಿಗೆ ಕಂಡಿತು ಕೇವಲ 4 ಅಡಿ ಉದ್ದದ ಒಂದು ಸಣ್ಣ ಗುಡಿ. ನಾಚಿಯಮ್ಮ ಬೆಂಕಿಯಲ್ಲಿ ಬೆಂದು ಪ್ರಾಣ ಬಿಟ್ಟಿದ್ದು ಈ ದೇವಸ್ಥಾನವಿರುವ ಸ್ಥಳದಲ್ಲೇ. ಹಾಗಾಗಿ ಅದೇ ಸ್ಥಳದಲ್ಲಿ ಒಂದು ಗುಡಿಯನ್ನು ಕಟ್ಟಲಾಗಿದೆ. ಗುಡಿ ಚಿಕ್ಕದಾಗಿದ್ದರೂ ಅದರಲ್ಲಿ ಅಪಾರವಾದ ಪಾಸಿಟಿವ್ ಶಕ್ತಿ ಇದೆ. ನಾವು ಅಲ್ಲೇ ಇರುವ ಕೆಲವು ಭಕ್ತರನ್ನ ಮಾತಾಡಿಸಿದ್ವಿ. ನಂಬಿ ಅವರ ಮಾತು ಕೇಳಿ ಸೋಜಿಗ ಅನ್ನಿಸ್ತು. வந்து நின்றா இந்த போத எடங்காத்து வந்தவள ತಾನಾನೆ 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 ತಾನಾನೆ. ಕಟ್ಟನೆ ಕಾಲದ ಮೊದಲ ವರ್ಷ ಬಂದು ನಾನು ಮೈಕ್ ಸೆಟ್ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಒಂದ್ಸರ್ತಿ ನಾಚಿಯಮ್ಮನ ಹತ್ರ ಬೇಡ್ಕೊಂಡೆ, ನಂದೇ ಒಂದು ಸ್ವಂತ ಮೈಕ್ ಸೆಟ್ ಅಂಗಡಿ ಬೇಕು ಅಂತ. 1 ವರ್ಷದಲ್ಲೇ ನಂದೇ ಸ್ವಂತ ಒಂದು ಅಂಗಡಿ ರೆಡಿ ಆಯ್ತು. ಇದೆಲ್ಲ ತಾಯಿ ಕೃಪೆ. என் பொருள் வசந்துக்கிட்டே இருக்கு, என் தொழில் விரிவடைஞ்சுக்கிட்டே இருக்கு. இந்த மண்ணுக்கு வெள்ள ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾಚಿಯಮ್ಮನ್ನ ಪೂಜೆ ಮಾಡ್ಕೊಂಡು ಬಂದಿದೀವಿ. ಇದುವರೆಗೂ ತಾಯಿ ನಮ್ಮ 3 ಜನದ ಬೇಡಿಕೆಗಳನ್ನೆಲ್ಲ ಈಡೇರಿಸಿದಾಳೆ. ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ನಮ್ಗೆ ಆ ತಾಯಿ ಮೇಲಿರೋ ಭಕ್ತಿ ಬೈದಿಂದಲ್ಲ, ಪ್ರೀತಿಯಿಂದ. ನಾಚಿಯಮ್ಮನ ಮೊಸರು ಕಲ್ಲಿನ ಪವಾಡವನ್ನ ಕಣ್ಣಾರೆ ಕಂಡು ಭಕ್ತರ ಅನುಭವವನ್ನ ಕೇಳಿದ ಮೇಲೆ ಈ ನಾಚಿಯಮ್ಮನ ದರ್ಶನ ಮಾಡೋಕೆ ನೀವು ಉತ್ಸುಕರಾಗಿದ್ದೀರಿ ಅಲ್ವಾ? ನಾವು ಕೂಡ. ಹಾಗಾದ್ರೆ ಬನ್ನಿ ಆ ನಾಚಿಯಮ್ಮನ ದರ್ಶನ ಮಾಡೋಣ. ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ದೇವರುಗಳ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದ್ರೆ ಸಾಕ್ಷಾತ್ ಮೂಲ ದೇವರೇ ಈ ಗುಡಿಯಲ್ಲಿ ನೆಲೆಸಿದೆ.
ನಾಚಿಯಮ್ಮ ಮೃತಪಟ್ಟ ಮರದ ತುಣುಕನ್ನೇ ಇಲ್ಲಿ ದೇವರು ಅಂತ ಪೂಜಿಸಲಾಗುತ್ತೆ. ಅದನ್ನ ನೋಡಿ ನಮ್ಮ ಮನಸ್ಸು ಭಕ್ತಿಯಿಂದ ತುಂಬಿ ಬಂತು. ಈ ನಾಚಿಯಮ್ಮನ ಇನ್ನೊಂದು ವಿಶೇಷತೆ ಇದೆ. ಅದನ್ನ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಅಚ್ಚರಿ ಪಡ್ತೀರಾ. ಊರಿನಲ್ಲಿ ಏನಾದ್ರೂ ಸಮಸ್ಯೆ ತಲೆದೋರಿದ್ರೆ ಊರ ಜನರೆಲ್ಲ ನಾಚಿಯಮ್ಮನ ಗುಡಿಯ ಮುಂದೆ ಸೇರ್ತಾರೆ. ಒಂದು ವಿಶೇಷ ಪೂಜೆ ಮಾಡಿ ನಾಚಿಯಮ್ಮನನ್ನ ಜಾಗೃತಗೊಳಿಸ್ತಾರೆ. ಎಚ್ಚರಗೊಂಡ ನಾಚಿಯಮ್ಮ ಯಾರಾದರೊಬ್ಬರ ಮೈ ಮೇಲೆ ಆವಾಹನೆಗೊಳ್ತಾಳೆ. ಊರ ಮಂದಿ ನಾಚಿಯಮ್ಮನ ಬಳಿ ತಮ್ಮ ಸಮಸ್ಯೆ ಹೇಳ್ಕೊಳ್ತಾರೆ. ಆಗ ನಾಚಿಯಮ್ಮ ಅವರ ಸಮಸ್ಯೆಗೆ ಪರಿಹಾರ ಕೂಡ ಸೂಚಿಸ್ತಾಳೆ. ಈಗ ನಾವು ನಾಚಿಯಮ್ಮನನ್ನ ಜಾಗೃತಗೊಳಿಸುವ ವಿಶಿಷ್ಟ ಪೂಜೆಯನ್ನ ಕಣ್ಣಾರೆ ನೋಡೋಣ. ಇದೆಲ್ಲ ನಡೆಯುತ್ತಿದ್ದಾಗ ಹೆಂಗಸಳೊಬ್ಬಳು ಬಂದು ದೇವರ ಮುಂದೆ ನಿಂತಳು. ನಮ್ಮ ಕ್ಯಾಮೆರಾ ಕಣ್ಣು ಅವಳ ಮೇಲೆ ಇತ್ತು. ಇನ್ನೇನು ನಾಚಿಯಮ್ಮ ಅವಳ ಮೇಲೆ ಬರ್ತಾಳೆ ಅನ್ನೋಷ್ಟರಲ್ಲಿ ಆತ ಸಂಪೂರ್ಣವಾಗಿ ನಾಚಿಯಮ್ಮನ ಕೈವಶವಾಗಿದ್ದ. ಆತ ಸ್ಥಿಮಿತ ಕಳೆದುಕೊಂಡಿದ್ದ. ಆ ಪ್ರಖರ ಶಕ್ತಿಯನ್ನ ತಡ್ಕೊಳ್ಳೋಕಾಗದೆ ಆತನ ದೇಹ ನಡುಗ್ತಾ ಇತ್ತು. ನಾಚಿಯಮ್ಮನ ಪ್ರಭಾವಕ್ಕೆ ಒಳಗಾದ ಆತ ಹಳ್ಳಿಗರ ಬಳಿ ಏನನ್ನೋ ಹೇಳೋಕೆ ಟ್ರೈ ಮಾಡ್ತಾ ಇದ್ದ. ಆದರೆ ಅದು ನಮಗೆ ಅರ್ಥವಾಗ್ತಿರ್ಲಿಲ್ಲ. ಬಹುಶಃ ನಾಚಿಯಮ್ಮ ಆತನ ಮೂಲಕ ಊರವರ ಬಳಿ ಸಂಪರ್ಕ ಮಾಡೋಕೆ ಯತ್ನಿಸಿದ್ಲು ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮಗೆ ನಿಜವಾಗಿಯೂ ಈ ದೇವಿ ಮನುಷ್ಯನ ದೇಹವನ್ನ ಪ್ರವೇಶಿಸ್ತಾಳ, ನಾಚಿಯಮ್ಮ ವ್ಯಕ್ತಿಯನ್ನ ತನ್ನ ಹಿಡಿತಕ್ಕೆ ತಗೊಳ್ತಾಳ ಅನ್ನೋ ಸಂದೇಹ ಮೂಡ್ತು. ಇದು ನಿಜಾನ ಅಥವಾ ಸುಳ್ಳ ಅನ್ನೋದನ್ನ ನಿರ್ಧಾರ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ನಿಮ್ಮೆದುರು ಒಂದು ವಾದವನ್ನ ಮುಂದಿಡೋಕೆ ಬಯಸ್ತೇವೆ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಮೈಮೇಲೆ ಬರೋದನ್ನ ಕೇಳಿರಬಹುದು ಅಥವಾ ನೋಡಿರಲೂಬಹುದು. ಈ ಎಲ್ಲಾ ಸಂದರ್ಭಗಳಲ್ಲೂ ಏನಾಗುತ್ತೆ ಅನ್ನೋ ಬಗ್ಗೆ ಒಂದು ಸರಳ ವಿಶ್ಲೇಷಣೆ ಮಾಡಬಹುದು. ಅದು ಹೀಗಿದೆ. ಮೊದಲನೇದಾಗಿ ವ್ಯಕ್ತಿ ಮೋಸಗಾರನಾಗಿರಬಹುದು. ಅದನ್ನ ಸುಲಭವಾಗಿ ಗುರುತಿಸಲೂಬಹುದು. ಹೇಗೆ ಅಂದ್ರೆ ಪರಿಹಾರವಾಗಿ ಹಣ ಅಥವಾ ಇನ್ನಿತರೆ ವಸ್ತು ಕೊಡು ಅಂತ ಕೇಳ್ತಾನೆ. ಎರಡನೆಯದಾಗಿ ವ್ಯಕ್ತಿ ಕೀಳರಿಮೆಯಿಂದ ಬಳಲುತ್ತಿದ್ದು ಬೇರೆಯವರ ಗಮನ ಸೆಳೆಯೋಕೆ ಮೈ ಮೇಲೆ ಬಂದವರಂತೆ ಆಡಬಹುದು. ಮೂರನೆಯದಾಗಿ ಸಂಪೂರ್ಣವಾಗಿ ಇದು ಮನಸ್ಸಿನ ಆಟವಾಗಿರಬಹುದು. ದೇವರು ಯಾರ ಮೇಲೆ ಬರಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಲಾಗಿರುತ್ತೆ. ಆ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಮೊದಲೇ ಇದಕ್ಕೆ ಸನ್ನದ್ಧವಾಗಿರುತ್ತೆ. ಮಂತ್ರೋಚ್ಚಾರಣೆ, ಘಂಟೆಯ ಸದ್ದು, ಈ ಆಂಬಿಯನ್ಸ್ನಿಂದ ಪ್ರಭಾವಗೊಂಡು ತನಗೆ ಅರಿಯದಂತೆ ಆ ವ್ಯಕ್ತಿ ದೇವರು ಮೈ ಮೇಲೆ ಬಂದವರಂತೆ ವರ್ತಿಸಬಹುದು. ನಾವು ಮೊದಲೇ ಹೇಳಿದಂತೆ ನಾವು ಯಾವುದೇ ನಿಲುವನ್ನ ತೆಗೆದುಕೊಳ್ಳೋಕೆ ಇಚ್ಛಿಸೋಲ್ಲ. ಆದರೆ ಒಂದೆಂತೂ ನಿಜ, ಎಲ್ಲಿಯ ತನಕ ಮಾನವ ಜನಾಂಗ ಇರುತ್ತದೆಯೋ ಅಲ್ಲಿಯ ತನಕ ದೇವರು ಕೂಡ ಅಸ್ತಿತ್ವದಲ್ಲಿರುತ್ತೆ. ನಮ್ಮ ಜರ್ನಿಗಳಲ್ಲೇ ಇದು ಸ್ಪೆಷಲ್ ಜರ್ನಿ. ಯಾಕೆ ಅಂದ್ರೆ ನಮ್ಮ ಮೂಲವನ್ನ ಹುಡುಕಿಕೊಂಡು ಹೊರಟಿರೋ ಪ್ರಯಾಣ ಇದು. ಕಾಡುಗಳಲ್ಲಿ ವಾಸವಿದ್ದ ನಮ್ಮ ಪೂರ್ವಜರು ಅಂದರೆ ಆದಿಮಾನವರು ಬದುಕಿದ್ದ ಸ್ಥಳವನ್ನ ನೋಡೋಕೆ ಹೋಗ್ತಾ ಇದ್ದೀವಿ.
ಸುಮಾರು 2 ಮಿಲಿಯನ್ ವರ್ಷಗಳ ಹಿಂದೆ ಆದಿಮಾನವರು ಈ ಪ್ರಪಂಚದಾದ್ಯಂತ ಸಂಚರಿಸುತ್ತಿದ್ರು. ಮೂಲತಃ ಅವರು ಬೇಟೆಗಾರರು. ಇತಿಹಾಸ ಪೂರ್ವದ ಈ ಆದಿಮಾನವರು ಅಲೆಮಾರಿಗಳಾಗಿದ್ರು. ಆಹಾರ ಹುಡುಕುತ್ತಾ ಅಲಿಯುತ್ತಿದ್ರು. ಎಲ್ಲಿ ಆಹಾರ ಹೇರಳವಾಗಿ ಸಿಗುತ್ತೋ ಹೊಟ್ಟೆ ತುಂಬುವವರೆಗೆ ಅಲ್ಲೇ ಬದುಕಿ ಖಾಲಿಯಾದ ಮೇಲೆ ಮತ್ತೆ ಸಂಚಾರ ಮಾಡ್ತಿದ್ರು. ಹೀಗೆ ಸಂಚರಿಸುವಾಗ ಅವರು ಆಶ್ರಯ ಪಡಿತಾ ಇದ್ದಿದ್ದು ಗುಹೆಗಳಲ್ಲಿ. ವೈಜ್ಞಾನಿಕ ಸಂಶೋಧನೆಗಳ ಆಧಾರದ ಮೇಲೆ ಮತ್ತು ಆದಿಮಾನವರ ಬರಹಗಳ ಆಧಾರದಿಂದ ಅವರ ಜೀವನ ಕ್ರಮವನ್ನ ನಾವು ಅರಿಯಬಹುದು. ಆದಿಮಾನವರು ಹೇಗೆ ಬರಿತಾ ಇದ್ರು ಅನ್ನೋ ಗೊಂದಲವಾಯ್ತಾ? ಆದಿಮಾನವರು ಬರೀತಿದ್ರು, ಆದರೆ ನಮ್ಮ ಹಾಗೆ ಪುಸ್ತಕಗಳ ಮೇಲಲ್ಲ. ಕವಿಯ ಗೋಡೆಯೇ ಅವರ ಪುಸ್ತಕವಾಗಿತ್ತು. ಅದೇ ಅವರ ಸೃಜನಶೀಲತೆಯ ಮೂಲವಾಗಿತ್ತು. ತಮ್ಮ ಬುದ್ಧಿ ಗ್ರಹಿಸಿದ ಚಿತ್ರಗಳನ್ನ ಗೋಡೆಯ ಮೇಲೆ ಮೂಡಿಸ್ತಿದ್ರು. ನಮ್ಮ ಹಿಂದಿನ ತಲೆಮಾರನ್ನ ಅರಿತುಕೊಳ್ಳೋಕೆ ಇಂತಹ ಪೇಂಟಿಂಗ್ಸ್ ಬಹುಮುಖ್ಯ ಪಾತ್ರ ವಹಿಸಿದೆ. ಗವಿ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನ ಸ್ಥಳೀಯರೊಬ್ಬರಿಂದ ನಾವು ತಿಳ್ಕೊಂಡ್ವಿ. ಆದ್ರೆ ಅವರು ನಮ್ ಜೊತೆಗೆ ಬರೋಕ್ ಮಾತ್ರ ರೆಡಿ ಇರ್ಲಿಲ್ಲ. ಯಾಕೆಂದ್ರೆ ಅವರ ಪ್ರಕಾರ ಗುಹೆಗೆ ಹೋಗೋ ದಾರಿ ಬಹಳ ಕಠಿಣವಾಗಿದೆ ಮತ್ತು ಹತ್ತೋಕೆ ತುಂಬಾ ಕಷ್ಟ. ಹಾಗಾಗಿ ಅವರು ನಮ್ ಜೊತೆ ಬರೋಕೆ ಒಪ್ಲಿಲ್ಲ. ನಮ್ಮ ಪೂರ್ವಜರ ವಿಶೇಷತೆನೇ ಅದು. ಅವರು ನಿಸರ್ಗಕ್ಕೆ ಹತ್ತಿರವಾಗಿ ಬದುಕೋಕೆ ಇಷ್ಟಪಡ್ತಾ ಇದ್ರು. ಅವರು ನಮ್ಮ ಹಾಗೆ ಯಾವತ್ತೂ ನಗರಗಳನ್ನ ಕಟ್ಟಲಿಲ್ಲ. ಕಾಡೇ ಅವರಿಗೆ ತವರಾಗಿತ್ತು. ಆದರೆ ನಮಗೆ ಕಾಡು, ಅದರಲ್ಲಿ ನಡ್ಕೊಂಡು ಹೋಗೋದು ಅಂದ್ರೆ ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ಕಾಡು ಅಂದ್ರೆ ಅದೊಂದು ಬೇರೆ ಗ್ರಹದ ನೆಲವಾಗಿ ಬಿಟ್ಟಿದೆ. ನಾವು ಹೀಗೆ ಸಾಗ್ತಾ ಇದ್ದಾಗ ನಮಗೆ ಇನ್ನೊಂದು ವಿಚಾರ ಬಂತು. ಇಲ್ಲಿ ಆದಿಮಾನವ ರಚಿಸಿದ ಚಿತ್ರಕಲೆಗಳು ಇವೆ ಅಂತಾದ್ರೆ ಆದಿಮಾನವರು ಇಲ್ಲಿ ಇದ್ರು ಅನ್ನೋದಕ್ಕೆ ಬೇರೆ ಸಾಕ್ಷಿಗಳು ಇರಬಹುದಲ್ವಾ? ಇದಕ್ಕೆ ಸ್ವಲ್ಪ ಮುಂದೆ ಸಾಗಿದಾಗ ಉತ್ತರ ಸಿಕ್ತು. ನಮಗೆ ಅಲ್ಲಿ ಅನೇಕ ರಚನೆಗಳು ಕಂಡು ಬಂದ್ವು. ಅವುಗಳನ್ನ ನೋಡಿಯೇ ಹೇಳಬಹುದಿತ್ತು, ಖಂಡಿತವಾಗಿ ಅವು ನವಯುಗದ ಮಾನವರು ಮಾಡಿದ ರಚನೆ ಅಲ್ಲ ಅಂತ. ಹಾಗಿದ್ರೆ ಈ ರಚನೆಗಳು ಯಾವುದಾದರೂ ನಿರ್ದಿಷ್ಟ ಕಾಡು ಜನಾಂಗದವರ ಅಥವಾ ಆದಿಮಾನವರ ಬಗ್ಗೆ ತಿಳಿಸುತ್ತಾ? ಶಿಲಾಯುಗ ಕಾಲದಲ್ಲಿ 2-3 ಕಲ್ಲುಗಳ ಆಧಾರದ ಮೇಲೆ ಒಂದು ಚಪ್ಪಟೆಯಾದ ಕಲ್ಲನ್ನ ಅಡ್ಡಲಾಗಿ ಇರಿಸಿ ಸಮಾಧಿ ಮಾಡಲಾಗ್ತಿತ್ತು. ಅನೇಕವು ಕ್ರಿಸ್ತಪೂರ್ವ 4000ದಿಂದ 3000 ವರ್ಷಗಳ ನಡುವೆ ಕಟ್ಟಲ್ಪಟ್ಟಿವೆ. ಈ ಡೋಲ್ಮನ್ಗಳನ್ನು ಅತ್ಯಂತ ಪ್ರೀತಿ ಪಾತ್ರರವರಿಗೆ ಮಾತ್ರ ಕಟ್ಟಲಾಗ್ತಿತ್ತು ಎನ್ನಲಾಗುತ್ತೆ. ಆದರೆ ಇದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದಿಮಾನವರು ಡೋಲ್ಮನ್ಗಳನ್ನ ಕಟ್ಟೋದಕ್ಕೆ ಯಾಕೆ ಪ್ರಾರಂಭಿಸಿದ್ರು ಅನ್ನೋದಕ್ಕೂ ಕೂಡ ಯಾವುದೇ ಪುರಾವೆ ಇಲ್ಲ. ಅಷ್ಟೇ ಅಲ್ಲ, ಡೋಲ್ಮನ್ ಅನ್ನೋ ಶಬ್ದ ಹೇಗೆ ಹುಟ್ಟಿಕೊಳ್ತು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಇಂದಿನವರೆಗೂ ಸಾಧ್ಯವಾಗಿಲ್ಲ. ಹೀಗೆ ಅನೇಕ ಡೋಲ್ಮನ್ಗಳು ಈ ಅರಣ್ಯದ ತುಂಬಾ ಇವೆ. ನಾವು ಒಂದಾದ ಮೇಲೊಂದು ನೋಡ್ತಾ ಹೋದ್ವಿ.
ಹೊಂದಿರುವ ರಚನೆಯನ್ನು ಆದಿಮಾನವರು ಬಳಸಿಕೊಂಡಿದ್ರು. ಅದು ಹೇಗೆ ನೋಡೋಣ ಬನ್ನಿ. ಆಲ್ಮೋಸ್ಟ್ ಬೆಟ್ಟದ ತುತ್ತ ತುದಿಯ ಹತ್ತಿರ ತಲುಪಿದ್ವಿ. ನಾವು ಗುಹಾಂತರ ಚಿತ್ರಗಳ ಬಳಿ ಇದ್ವಿ. ಆದ್ರೆ ದುರಾದೃಷ್ಟ ಅಂದ್ರೆ ನಮ್ಮ ಪ್ರಯಾಣ ಇಲ್ಲಿಂದ ಮುಂದೆ ಇನ್ನೂ ಕಷ್ಟಕರವಾಗಿತ್ತು. ಇಲ್ಲಿಂದ ಮುಂದೆ ನಮ್ಮ ಜರ್ನಿಯ ನೆಕ್ಸ್ಟ್ ಡೆಸ್ಟಿನೇಷನ್ ಗುಹೆ. ಅದು ಸಾಧಾರಣ ಗುಹೆಯಲ್ಲ, ಆದಿಮಾನವರು ರಚಿಸಿರುವ ಪೇಂಟಿಂಗ್ಸ್ ಇರೋ ಗುಹೆ. ದೂರದಿಂದ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ, ನಾನು ಹೋಗುವಂಥ ಜಾಗದಲ್ಲಿ ತುಂಬ ಜೇನುಗೂಡುಗಳಿದೆ. ಹೋಗೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಆದರೂ ಹೋಗಲೇಬೇಕು, ಹೋಗೋಣ. ಅಂತೂ ಇಂತೂ ಕಷ್ಟಪಟ್ಟು ಗುಹೆಯನ್ನೇನೋ ತಲುಪಿದ್ವಿ. ಆದ್ರೆ ನಮಗೆ ಇನ್ನೊಂದು ಸಮಸ್ಯೆ ಕಾದಿತ್ತು. ಅಲ್ಲಿ ಅನೇಕ ಕಾಡು ಜೇನುಗಳು. ನಾವು ಸಾಗುತ್ತಿದ್ದ ದಾರಿಯಲ್ಲಿ ಜೇನಿನ ಗೂಡೊಂದು ಬಿದ್ದಿತ್ತು. ಜೇನುಗಳೆಲ್ಲ ಅದಕ್ಕೆ ಮುತ್ತಿಕೊಂಡಿದ್ವು. ನಾವು ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾ ಇದ್ವಿ. ಒಂದು ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಜೇನು ನಮ್ಮ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇತ್ತು. ಯಾವುದೇ ರೀತಿಯಲ್ಲೂ ಜೇನನ್ನ ಕೆಣಕದೆ ಹರಸಾಹಸ ಪಟ್ಟು ಸಾಕ್ತಾ ಇದ್ವಿ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜೇನುಗಳಿದ್ವು. ಅವೆಲ್ಲ ಒಮ್ಮೆಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗತ್ತೆ ಅಂತ ಊಹಿಸ್ಕೊಂಡ್ರೇನೆ ನಮ್ಮ ಮೈ ನಡುತ್ತಾ ಇತ್ತು. ಜೇನನ್ನ ಕೆಣಕೋದು ಒಂದೇ, ನಮ್ಮ ಡೆತ್ ನೋಟ್ ಅನ್ನ ನಾವೇ ಬರ್ಕೊಳ್ಳೋದು ಒಂದೇ. ಆದಿಮಾನವರು ಬದುಕಿದ್ದು ಇದೇ ಜಾಗದಲ್ಲಿ. ಅದ್ರ ಗುರ್ತಾಗಿ ಎಷ್ಟೊಂದು ಪೇಂಟಿಂಗ್ಸ್ಗಳಿದೆ. ಅವ್ರ ಜೀವನ ಶೈಲಿ ಹೇಗಿತ್ತು, ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರೂ ಒಟ್ಟಾಗಿ ಬಾಳ್ತಿದ್ರು. ಅದಕ್ಕೆ ಎಷ್ಟೊಂದು ಪೇಂಟಿಂಗ್ಸ್ ಇಲ್ಲಿ ಗುರ್ತಾಗಿದೆ. ಅಷ್ಟೆಲ್ಲ, ಈ ಗುಹೆ ತುಂಬ ದೊಡ್ಡದಾಗಿದೆ. ಬೆಟ್ಟದ ಮೇಲಿಂದ ನೀರು ಹರಿಯೋದು ಈ ಗುಹೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಕಲ್ಬಂಡೆಗಳನ್ನ ಹಾಕಿ ಮುಚ್ಚಿದ್ದಾರೆ. ಚಳಿಯಿಂದ ಕಾಪಾಡ್ಕೊಳ್ಳೋಕ್ಕೆ ಈ ಬಂಡೆಗಳ ಮಧ್ಯ ಗ್ಯಾಪ್ ಇದೆ, ಅಲ್ಲೋಗಿ ಮಲ್ಕೊಂತಿದ್ರು. ಆದಿಮಾನವರು ತುಂಬಾ ಮುಂದಾಲೋಚನೆಯಿಂದ ಈ ಜಾಗನ ಸೆಲೆಕ್ಟ್ ಮಾಡಿದ್ದಾರೆ. ತುಂಬಾ ವರ್ಷ ಆಗಿರೋದ್ರಿಂದ ಮಳೆ ಗಾಳಿಯಿಂದ ಅಳಿಸಿ ಹೋಗಿದೆ. ಆದಿಮಾನವರು ಬದುಕ್ತಂತ ಇನ್ನೊಂದು ಗುಹೆ ಇದೆ, ಅಲ್ಲಿ ಪೇಂಟಿಂಗ್ಸ್ಗಳು ಸುಲಭವಾಗಿ ಎಲ್ಲರೂ ತಲುಪಲಾಗದಂತಹ ತಾಣಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಆದಿಮಾನವನ ಸಹಜ ಸ್ವಭಾವ ಗುಣವಾಗಿತ್ತು. ಯಾವುದೇ ಪ್ರಾಣಿಗಳು ಹಾನಿ ಮಾಡಬಾರದು ಹಾಗೂ ಇತರೆ ಮನುಷ್ಯರು ಕೂಡ ದಾಳಿ ಮಾಡಬಾರದು ಅನ್ನೋದು ಅವನ ಉದ್ದೇಶವಾಗಿತ್ತು. ಮುಂದೇನು ಬಂಡೆ ಇದೇನು ಬಂಡೆ, ಬಕ್ಕೊಂಡು ನಡೆದಾಡೋದು ತುಂಬ ದಾರಿ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಅಲ್ಲಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮುಂದೋಗೋಣ.
ಫೈನಲಿ ಅಬ್ಬಾ ರೀಚ್ ಆಗಿದ್ದಾಯ್ತು. ಎಷ್ಟೊಂದು ಪೇಂಟಿಂಗ್ಸ್. ವಾವ್, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಆದಿಮಾನವರ ಹಿಸ್ಟ್ರಿನೇ ಇದೆ ಅನ್ಬೋದು ಇಲ್ಲಿ. ಆ ಗುಹೆಗಿಂತ ಈ ಗುಹೆ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಪೇಂಟಿಂಗ್ಸ್ ನೋಡ್ತಿದ್ರೆ ಹೇಳ್ಬೋದು ಎಷ್ಟೊಂದು ಜನ ಆದಿಮಾನವರು ಬಂದು ವಲಸೆ ಹೋಗ್ಯಾರ ಇಲ್ಲಿಂದ. ಮೈಗ್ರೇಷನ್ ಫೀಲ್ ಇಲ್ಲಿದೆ. ಯಾಕೆಂದ್ರೆ ಒಬ್ಬೊಬ್ರದ್ದು ಒಂದೊಂದು ಫೀಲಿಂಗ್. ಇಲ್ಲೊಂದು ಪೇಂಟಿಂಗ್ ಇದೆ, ಹಂಟಿಂಗ್, ಬೇಟೆ ಆಡೋದು. ಆನೆ ಮೇಲೆ ಮನುಷ್ಯ ಕೂತಿರೋ ಗುರ್ತಿದೆ. ನಮ್ಮ ಈಗಿನ ಕಾಲದಲ್ಲಿ ಯೂಶಲಿ ಫೋಟೋಸ್ ಇದೆ, ಫೋಟೋಸ್ ಕ್ಲಿಕ್ ಮಾಡ್ತೀವಿ, ನಮ್ಮ ಗುರ್ತನ ನಮ್ಮ ನೆನಪನ್ನ ಹಂಗೆ ಇಟ್ಕೊಂತೀವಿ. ಆದಿಮಾನವರಿಗೆ ಇದೇ ಗುರ್ತಾಗಿತ್ತು, ಇದೇ ಆಗಿನ ಕಾಲದ ಫೋಟೋಸ್. ಇವತ್ತಿನ ಜರ್ನಿ ಹಾಲಿವುಡ್ ಮೂವೀಸ್, ಇಂಡಿಯಾನಾ ಜೋನ್ಸ್, ಮೆಕ್ಯಾನಸ್ ಗೋಲ್ಡ್ ಥರ ಅಡ್ವೆಂಚರಸ್ ಆಗಿದೆ. ಇಲ್ಲಿ ಎಷ್ಟೊಂದು ಪೇಂಟಿಂಗ್ಸ್ಗಳು ನೋಡ್ತಾ ಇದ್ದೀನಿ. ಆ ಕೇವ್ಗಿಂತ ಈ ಕೇವ್ ತುಂಬ ಡಿಫ್ರೆಂಟ್ ಆಗಿದೆ. ಇದೇನು ಗೊತ್ತಾ, ಇದು ಆದಿಮಾನವರು ತಮ್ಮ ವಸ್ತುಗಳನ್ನ ಜೋಪಾನವಾಗಿ ಇಡೋಕ್ಕೆ ಅಂತ ಇದು ಶೆಲ್ಫ್ ಆಗಿ ಯೂಸ್ ಮಾಡಿದ್ದಾರೆ. ಇನ್ನು ಮುಂದೆ ಇರೋಂಥ ದಾರಿ ಸಿಕ್ಕಾಬಡೆ ಟಫ್. ಚಿಕ್ಕ ಹೋಲ್ ಇದೆ, ಆ ಹೋಲ್ ಒಳಗೆ ಹೋಗ್ಬೇಕು ನಾನೀಗ. ಆ ಕಡೆ ತುಂಬ ಪೇಂಟಿಂಗ್ಸ್ಗಳಿವೆ. ಟ್ರೈ ಮಾಡ್ತೀನಿ, ಹೋಗ್ತೀನಿ, ಆಗತ್ತಾ ನೋಡೋಣ. ಇಲ್ಲಿ ಹೇಳಿ. ಗುಹೆಯ ಚಿತ್ರಗಳನ್ನ ವೀಕ್ಷಿಸಿದ ಮೇಲೆ ನಾವು ಕೆಲವು ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಮಾಡಲಿದ್ದೇವೆ. ನಾವು ಯಾರನ್ನ ಭೇಟಿ ಆಗ್ತಿದ್ದೇವೆ ಅಂತ ನಿಮಗೆ ತಿಳಿದ್ರೆ ಅಚ್ಚರಿಯಾಗಬಹುದು. ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಾವು ಈಗ ಗುಹೆಗಳಲ್ಲಿರುವ ಪೂರ್ವಜರ ಮುಂದಿನ ಪೀಳಿಗೆಯನ್ನ ಭೇಟಿಯಾಗಲಿದ್ದೇವೆ. ಈ ಪೀಳಿಗೆಯ ಪೂರ್ವಜರು ಈಗ ನಾವು ಹತ್ತಿ ಇಳಿದ ಬೆಟ್ಟದ ಗುಹೆಗಳಲ್ಲಿ ವಾಸಿಸ್ತಾ ಇದ್ದವರು. ಅಲ್ಲಿರುವ ಗುಹೆಗಳಲ್ಲಿ ಕಂಡುಬರುವ ಚಿತ್ರಗಳನ್ನ ಇಲ್ಲಿರುವ ಜನರ ಪೂರ್ವಜರೇ ಚಿತ್ರಿಸಿದರು. ನಾವೀಗ ಕೊಡೈಕೆನಾಲ್ ಬೆಟ್ಟ ಹತ್ತುತ್ತಾ ಇದೀವಿ. ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿರೋ ಪೆರ್ಮಾಳ್ಪುರಂಗೆ ನಾವು ಹೋಗ್ಬೇಕಾಗಿರೋದು. ಈ ಬೆಟ್ಟದಲ್ಲಿ ಸಿಕ್ಕಾಬಟ್ಟೆ ಕರ್ವ್ಸ್ ಇದೆ. ಸಂಜೆ ಬೇರೆ ಆಗ್ತಾ ಬರ್ತಾ ಇದೆ. ಸೊ ಬೇಗ ತಲುಪಿ ಆ ಗುಹೆ ಮನುಷ್ಯರು ಹೇಗೆ ಅಂತ ನೋಡೋಣ. ಅಲ್ಲಿಂದ ಮುಂದಕ್ಕೆ ನಾವು ವಾಹನವನ್ನ ಬಳಸಲು ಸಾಧ್ಯವಿಲ್ಲ. ಅರಣ್ಯ ಪ್ರದೇಶ ಶುರುವಾಗುವುದರಿಂದ ನಡ್ಕೊಂಡು ಹೋಗಿ ಬುಡಕಟ್ಟು ಜನರು ವಾಸಿಸುವ ತಾಣವನ್ನ ಸೇರ್ಬೇಕು. ಕತ್ಲಾಗ್ತಾ ಬರ್ತಿದೆ. ಪೆರುಮಾಳ್ ಮಲೈನ ದಾಟಿದಾಯ್ತು. ಈಗ ನಾವು ತಾಂಡಿಕೊಡಿ ಅನ್ನೋ ಒಂದು ಹಳ್ಳಿಗೆ ಹೋಗ್ಬೇಕು. ಯಾಕೆಂದ್ರೆ ಅಲ್ಲೇ ಟ್ರೈಬಲ್ ವಾಸ ಮಾಡ್ತೇವೆ. ಕತ್ಲಾದ್ರೂ ಪರವಾಗಿಲ್ಲ, ಅಲ್ಲೋಗಿ ಅವ್ರ ಜೀವನ ಶೈಲಿ ಹೇಗಿದೆ ಅಂತ ನೋಡೋಣ. ನಾವು ಅಲ್ಲಿಗೆ ಹೋದಾಗ ಕೆಲವು ಜನ ಗುಂಪಾಗಿ ಕೂತು ಬೆಂಕಿ ಕಾಯಿಸ್ತಾ ತಮ್ಮ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ತಯಾರಾಗ್ತಾ ಇದ್ರು. ಇನ್ನು ಕೆಲವರು ಹಾಡೋಕೆ ಸಿದ್ಧರಾಗ್ತಿದ್ರು. ನಾವು ಒಳಹೊಕ್ಕಂತೆ ಬುಡಕಟ್ಟು ಜನಾಂಗದ ಹಿರಿಯರನ್ನ ಭೇಟಿ ಮಾಡಿದ್ವಿ. ಅವರ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೂ ಮುನ್ನ ಮುಖ್ಯಸ್ಥನ ಅನುಮತಿ ಪಡೆಯೋದು ಒಳ್ಳೆಯದು ಎಂದೆನಿಸಿತು. ನಂತರ ಹಿರಿಯ ಕೂಡ ನಮ್ಮೊಂದಿಗೆ ನರ್ತಿಸಿದ್ದು ವಿಶೇಷವಾಗಿತ್ತು. ಇಲ್ಲಿನ ಜನ ಮ್ಯೂಸಿಕ್ಗೆ ಹಾಡಾಡಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಜೊತೆ ನಾನು ಈಗ ಹೋಗಿ ಡ್ಯಾನ್ಸ್ ಮಾಡ್ತೀನಿ. ಇದು ಈ ಬುಡಕಟ್ಟು ಜನಾಂಗದವರು ವಾಸಿಸುವ ಪ್ರದೇಶದಲ್ಲಿ ಸಹಜವಾಗಿ ಕಂಡುಬರುವ ದೃಶ್ಯವಾಗಿದೆ. ಪ್ರತಿದಿನ ಸಂಜೆ ದೈನಂದಿನ ಕಾರ್ಯಗಳು ಮುಗಿದ ಮೇಲೆ ಎಲ್ಲರೂ ಒಟ್ಟಾಗಿ ಕಲಿತು ಬೆರೀತಾರೆ. ನಾವೆಲ್ಲ ಈ ರೀತಿ ಒಂದಾಗಿ ಒಟ್ಟಾಗಿ ಬೆರೆಯಲು ವೀಕೆಂಡ್ ತನಕ ಕಾಯಬೇಕು. ಆದ್ರೆ ಅವರಲ್ಲಿ ಪ್ರತಿದಿನವೂ ವೀಕೆಂಡ್ ಸಂತಸ ಕಾಣಬಹುದು. ಈಗ ಇಲ್ಲಿನ ಜನ ಸೇರಿ ಗುಮ್ಮಿ ಹಾಡಾಡಕ್ ಹೋಗ್ತಿದ್ದಾರೆ. ಅಂದ್ರೆ ಇಲ್ಲಿನ ಟ್ರೆಡಿಷನಲ್ ಹಾಡು ಅದು ಹೇಗಿರುತ್ತೆ ಅಂತ ಕೇಳಿಸ್ಕೊಳ್ಳೋಣ. ಇವರ ಸಾಂಪ್ರದಾಯಿಕ ನೃತ್ಯ ಸರಳವಾದರೂ ಮನಮೋಹಕವಾಗಿತ್ತು. ಸಾಂಪ್ರದಾಯಿಕ ವಾದ್ಯದ ಮೂಲಕ ಬರುತ್ತಿದ್ದ ದನಿ ತಾಳಬದ್ಧವಾಗಿತ್ತು. ನರ್ತಿಸಲು ಬಾರದಿದ್ದವನು ಕೂಡ ಸ್ವಯಂ ಪ್ರೇರಿತರಾಗಿ ಎದ್ದು ಕುಣಿಯುವಂತಿತ್ತು.
ಬುಡಕಟ್ಟು ಜನರ ಸೌಂದರ್ಯದ ಗುಟ್ಟು, ಅವರ ನೈಜತೆ, ಸರಳತೆ ಅವರ ಜೀವನದ ಪ್ರತಿ ಹಂತದಲ್ಲೂ ಸದಾ ಸಂತಸದ ವಾತಾವರಣವನ್ನು ತುಂಬಿದೆ. ಎಲ್ಲರೂ ಸೂಪರ್ ಆಗಿ ಆಡಿದ್ರಿ. ನಿಮ್ಮ ಎನರ್ಜಿಗೆ ಮತ್ತೆ ಖುಷಿ, ನಿಮ್ಮ ಮುಖದ ಮೇಲೆ ಇರುವಂತ ನಗು ನೋಡಕ್ಕೆ ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು.